ಸಾರಿಗೆ ಸಚಿವರೊಂದಿಗೆ ಇಂದು ಲಾರಿ ಸಂಘದ ಮಾಲೀಕರು ಸಭೆಯನ್ನು ಮಾಡಿದ್ರು. ಸಭೆಯಲ್ಲಿ ಏನೇನು ಚರ್ಚೆ ಆಯ್ತು ಅನ್ನೋದ್ರ ಬಗ್ಗೆ ಲಾರಿ ಸಂಘದ ಮಾಲೀಕರೊಂದಿಗೆ ಅವ್ರನ್ನೇ ಷಣ್ಮುಖಪ್ಪ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಮಾತಾಡೋ ಸಭೆ ಆಯ್ತು, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನುವಂಥದ್ದು. 14ನೇ ತಾರೀಕು ಮಧ್ಯರಾತ್ರಿಯಿಂದ ನಾವು ಮುಷ್ಕರನ ಸ್ಟಾರ್ಟ್ ಮಾಡಿದ್ವಿ. 15ನೇ ತಾರೀಕು ಬೆಳಗ್ಗೆನೆ ನಮ್ಮನ್ನ ಕರೆದು ಚರ್ಚೆ ಮಾಡಿದ್ರು. ಕೂಡಲೇ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಾರಿಗೆ ಸಚಿವರು ಇಬ್ರು ಚರ್ಚೆ ಮಾಡಿ ವಿಫಲ ಆಯಿತು. ನಾವು ಒಂದೇ ಒಂದು ನಮ್ದು ಬೇಡಿಕೆ ಈಡೇರೋ ತನಕ ನಾವು ಯಾವುದೇ ಕಾರಣಕ್ಕೆ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿದೀವಿ. ಮೊದಲನೇದಾಗಿ ಬಾರ್ಡರ್ RTO ಚೆಕ್ ಪೋಸ್ಟ್, ಚೆಕ್ ಪೋಸ್ಟ್ ನ ಎಲ್ಲಾ ಪರಿಸ್ಥಿತಿಯಲ್ಲಿ ತೇಲಿಬೇಕು ಅಂತ ಹೇಳಿದೀವಿ. 14 ಸ್ಟೇಟ್ ಅಲ್ಲಿ ಬಾರ್ಡರ್ ಚೆಕ್ ಪೋಸ್ಟ್ ಇಲ್ಲ. ಈ ಬಾರ್ಡರ್ ಚೆಕ್ ಪೋಸ್ಟ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ನಮಗೆ ಅವ್ಯವಹಾರ ಆಗ್ತಾ ಇದ್ದ ಸಬ್ಜೆಕ್ಟ್ ತಿಳಿಸಿದ ತಕ್ಷಣ ರಾಮಲಿಂಗಾರೆಡ್ಡಿ ಕೂಡಲೇ 3 ತಿಂಗಳ ಕಾಲ ನಾವು ಅವಕಾಶ ಕೊಟ್ರೆ ಆ 3 ತಿಂಗಳ ಕಾಲ ಒಳಗಡೆ ಮಧ್ಯಪ್ರದೇಶ್, ಗುಜರಾತ್ ಹಲವಾರು ಸ್ಟೇಟ್ಗೆ ಹೋಗಿ ಅಲ್ಲಿ ಒಂದು ಸರಿಯಾದ ನಿರ್ಧಾರ ತಗೊಂಡು ಯಾವ ತರ ಅವರು ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದಿದ್ದಾರೆ ಅದೇ ತರ ನಾವು ಇಲ್ಲಿ 3 ಮಂತ್ಸ್ ಒಳಗಡೆ ತೆಗಿತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ಬಹಳ ದೊಡ್ಡ ಸಂತೋಷ ಸುದ್ದಿ ಆಗಿದೆ. ಅದೇ ತರ ಈಗ FC ಮಾಡುವಾಗ 6 ವರ್ಷ 7 ವರ್ಷ ಗಾಡಿಗೆ 15,000 ರೂಪಾಯಿ ಕೇಂದ್ರ ಸರ್ಕಾರ ವಿಧಿಸಿತ್ತು. ಅದನ್ನ ಇಮಿಡಿಯೇಟ್ ಕೂಡಲೇ ಚರ್ಚೆ ಮಾಡೋಣ ಇವಾಗ ಅಂತ ಹೇಳ್ಬಿಟ್ಟು ಅಭಯಿಸಲಿಟ್ಟಿದ್ದಾರೆ. ಪುನಃ ಅದನ್ನ ಮಾತಾಡಿ ತೀರ್ಮಾನ ಮಾಡಿದ ಮೇಕೆ ಮುಂದೆ ಹೋಗ್ತಾರೆ ಆ ಸಬ್ಜೆಕ್ಟ್ ಅಲ್ಲಿ. ಅದೇ ತರ ಈಗ ಡೀಸೆಲ್ ದರ ಜಾಸ್ತಿ ಆಗುವಾಗ ನಮಗೆ ಬಾಡಿಗೆ ಜಾಸ್ತಿ ಮಾಡಿ ಕೊಡ್ತಾ ಇರಲಿಲ್ಲ ಇವರು. ಅದೇ ತರ ನಮ್ಗಂತೂ ಒಂದು ಫಿಕ್ಸೆಡ್ ರೇಟ್ ಇಲ್ಲ. ಆಟೋ ರಿಕ್ಷಾ ಫಿಕ್ಸ್ ಮಾಡಿದ್ದಾರೆ, ಕಾರು ಫಿಕ್ಸ್ ಮಾಡಿದ್ದಾರೆ, ಓಲಾ ಒಬ್ಬರು ಫಿಕ್ಸ್ ಮಾಡಿದ್ದಾರೆ, ಕ್ಯಾಬ್ ಫಿಕ್ಸ್ ಮಾಡಿದ್ದಾರೆ, ಬಸ್ ಫಿಕ್ಸ್ ಮಾಡಿದ್ದಾರೆ. ಆದ್ರೆ ನಮ್ಗೆ ಮಾತ್ರ ಫಿಕ್ಸ್ ಮಾಡಿಲ್ಲ. ಅದು ಬಹಳ ದೊಡ್ಡ ನೋವಿತ್ತು. 20 ವರ್ಷ ಯಾರು ಮಾಡಿದ ಕೆಲಸ ಇವತ್ತು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಆದ್ರಿಂದ ಫಿಕ್ಸೆಡ್ ರೇಟ್ ಮಾಡಿದ್ದಾರೆ. ವಿತಿನ್ 3 ಮಂತ್ಸ್ ಒಳಗಡೆ ಕಮಿಟಿ ಮಾಡಿ ಫೈನಲ್ ಆಗಿದೆ. ನಮ್ಮ ರೇಟ್ ಎಲ್ಲ ಫೈನಲ್ ಮಾಡಿ ಇಟ್ಟಿದ್ದಾರೆ. ಇನ್ನು ಅದರಲ್ಲಿ ಸೇರಿಸಬೇಕಾಗುತ್ತೆ. ಅದನ್ನ 30 ದಿವಸದ ಒಳಗಡೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಇವತ್ತೇ ಈ ಮುಷ್ಕರನ್ನ ಕೈ ಬಿಡ್ತೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗೆ, ಸಾರಿಗೆ ಮಂತ್ರಿಗೆ ಧನ್ಯವಾದ ಅರ್ಪಿಸ್ತೀವಿ. ಜೈ ಹಿಂದ್. ಇದಿಷ್ಟು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.